ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸ್ನಲ್ಲಿ ಥ್ರೆಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಬಗ್ಗೆ ತಿಳಿಯೋಣ. ಥ್ರೆಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಆಲ್ರೆಡಿ ನಾವು ಮ್ಯಾನ್ಯಲ್ ಆಗಿ ಒಂದು ನೆಟ್ಟನ್ನು ಅಥವಾ ಇಂಟರ್ನಲ್ ಥ್ರೆಡ್ಗಳನ್ನು ಫಾರ್ಮೇಷನ್ ಮಾಡೋದು ಹೇಗೆ ಅಂತೇಳಿ ಟ್ಯಾಬ್ಸನ್ನು ಉಪಯೋಗ ಮಾಡ್ಕೊಂಡು ನಾವು ಆಲ್ರೆಡಿ ಲ್ಯಾಬ್ನಲ್ಲಿ ಮಾಡಿದ್ದೀವಿ, ಹೌದಾ. ಆಮೇಲೆ ಈ ಎಕ್ಸ್ಟರ್ನಲ್ ಥ್ರೆಡ್ಸ್ಗಳನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಪ್ರೊಸೆಸ್ಗಳನ್ನು ನಾವು ನೋಡ್ಕೊತೀವಿ. ಆ ಪ್ರೊಸೆಸ್ಗಳಲ್ಲಿ ಲೇತ್ ಮಷೀನಲ್ಲಿ ಸಹ ಹೌದು, ಒಂದು ಬೋಲ್ಟ್ ಮೇಲ್ಗಡೆ ಅಥವಾ ಸಿಲಿಂಡ್ರಿಕಲ್ ಪಾರ್ಟ್ಸ್ ಮೇಲ್ಗಡೆ ನಾವು ಯಾವ ರೀತಿ ಥ್ರೆಡ್ಗಳನ್ನು ಫಾರ್ಮೇಷನ್ ಮಾಡಬೇಕು, ಆನಂತರ ಅಲ್ಲಿರ್ತಕ್ಕಂಥ ಕ್ರಿಯೆಗಳ ಬಗ್ಗೆ ನೋಡೋಣ ಇವತ್ತಿನ ಚಾಪ್ಟರ್ನಲ್ಲಿ. ಓಕೆ, ಇಂಟ್ರೊಡಕ್ಷನ್ ಒಂದು ಮಾಹಿತಿ ಅಥವಾ ಪರಿಚಯವನ್ನು ಕೊಟ್ಟಿದ್ದಾನೆ. ಫಸ್ಟ್ ಒನ್, ಥ್ರೆಡ್ ಈಸ್ ಅ ರಿಡ್ಜ್ ಆಫ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಇನ್ ದ ಫಾರ್ಮ್ ಆಫ್ ಎ ಹೆಲಿಕ್ಸ್ ಪ್ರೊವೈಡೆಡ್ ಆನ್ ದ ಔಟ್ಸೈಡ್ ಆರ್ ಇನ್ಸೈಡ್ ಆಫ್ ಎ ಸಿಲಿಂಡ್ರಿಕಲ್ ಆರ್ ಕೋನಿಕಲ್ ಸರ್ಫೇಸ್. ಥ್ರೆಡ್ಗಳನ್ನು ಫಾರ್ಮೇಷನ್ ಮಾಡಬೇಕಾದ್ರೆ ಆ ಕ್ರಾಸ್ ಸೆಕ್ಷನ್ ಆಗಿರಬೇಕಿರ್ತಕ್ಕಂಥ ಒಂದು ಯೂನಿಫಾರ್ಮ್ ಸೆಕ್ಷನ್ನಲ್ಲೇ ನಾವು ಥ್ರೆಡ್ಗಳನ್ನು ಫಾರ್ಮೇಷನ್ ಮಾಡ್ತೀವಿ. ಅಂದರೆ ಒಂದು ಥ್ರೆಡ್ದಿಂದ ಇನ್ನೊಂದು ಥ್ರೆಡ್ಗೆ ಡಿಸ್ಟೆನ್ಸ್ ಎಷ್ಟನ್ನು ಮೇಂಟೈನ್ ಮಾಡಬೇಕು, ಆಮೇಲೆ ಥ್ರೆಡ್ ಪಿಚ್ಚನ್ನು ಎಷ್ಟು ಮೇಂಟೈನ್ ಮಾಡಬೇಕು, ಡೆಪ್ತನ್ನು ಎಷ್ಟು ಕೊಡಬೇಕು, ಆಮೇಲೆ ನಾವು ಯಾವ ಒಂದು ಸರ್ಫೇಸ್ ಮೇಲ್ಗಡೆ ಥ್ರೆಡ್ಗಳನ್ನು ಕಟ್ ಮಾಡ್ತೀವಿ ಅಂತಂದರೆ ಔಟ್ಸೈಡ್ ಮತ್ತು ಇನ್ಸೈಡ್ ಆಗಿರ್ತಕ್ಕಂಥ ಅಂದರೆ ಹೊರ ಮೇಲ್ಮೈ ಮತ್ತು ಒಳ ಮೇಲ್ಮೈ, ಈ ಸರ್ಫೇಸ್ಗಳಲ್ಲಿ ನಾವು ಏನು ಮಾಡ್ತೀವಿ, ಥ್ರೆಡ್ಗಳನ್ನು ಕಟ್ ಮಾಡ್ತೀವಿ. ಅದು ಸಿಲಿಂಡ್ರಿಕಲ್ ಆಗಿರ್ತಕ್ಕಂಥ ಸರ್ಫೇಸ್ ಆಗಿರ್ಬೋದು ಅಥವಾ ಕೋನಿಕಲ್ ಆಗಿರ್ತಕ್ಕಂಥ ಸರ್ಫೇಸ್ ಆಗಿರ್ಬೋದು. ಸಿಲಿಂಡ್ರಿಕಲ್ ಸರ್ಫೇಸ್ ಅಂತಂದರೆ ಒಂದು ರಾಡ್ ಒಂದು ಎಂಡದಿಂದ ಇನ್ನೊಂದು ಎಂಡದ ಇರ್ತಕ್ಕಂಥ ಒಂದು ಡಿಸ್ಟೆನ್ಸ್ ಸೇಮ್ ಡಯಾಮೀಟರ್ನಲ್ಲೇ ಇರಬೇಕು, ಇದಕ್ಕೆ ನಾವು ಸಿಲಿಂಡ್ರಿಕಲ್ ಅಂತ ಕರಿತೀವಿ. ಆಮೇಲೆ ಕೋನಿಕಲ್ ಸರ್ಫೇಸ್ ಅಂತಂದರೆ ಕೋನ್ ಶೇಪ್, ಒಂದು ಎಂಡ್ನಲ್ಲಿ ಲಾರ್ಜ್ ಡಯಾಮೀಟ್ರ್ ಮತ್ತು ಇನ್ನೊಂದು ಎಂಡ್ನಲ್ಲಿರ್ತಕ್ಕಂಥ ಡಯಾಮೀಟ್ರು ಸ್ಮಾಲ್ ಆಗಿರ್ತಕ್ಕಂಥದ್ದು ಏನಾದರೂ ನಾವು ಸರ್ಫೇಸನ್ನು ಕಂಡೀವಿ ಅಂತಂದರೆ ಅದಕ್ಕೆ ಕೋನಿಕಲ್ ಸರ್ಫೇಸ್ ಅಂತ ಕರಿತೀವಿ. ಒಂದು ಥ್ರೆಡ್ಗಳನ್ನು ನಾವು ಯೂನಿಫಾರ್ಮ್ ಸೆಕ್ಷನ್ದಲ್ಲೇ ಫಾರ್ಮೇಷನ್ ಮಾಡ್ತೀವಿ ಒಂದು. ಆಮೇಲೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ಲು ಎರಡೂ ಒಂದು ಸರ್ಫೇಸ್ ಮೇಲ್ಗಡೆ ನಾವು ಏನು ಮಾಡ್ತೀವಿ, ಥ್ರೆಡ್ಗಳನ್ನು ಫಾರ್ಮೇಷನ್ ಮಾಡ್ತೀವಿ. ಸರ್ಫೇಸ್ ಯಾವ ರೀತಿ ಇರಬೇಕು, ಮೇಲ್ಮೈ ಯಾವುದೇ ರೀತಿ ಇರಬೇಕು ಅಂದರೆ ಒಂದು ಸಿಲಿಂಡ್ರಿಕಲ್ ಇದ್ರೂ ನಡೀತದ ಅಥವಾ ಹೆಲಿಕಲ್ ಇದ್ರೂ ನಡೀತದ, ಅಥವಾ ಕೋನಿಕಲ್ ಆಗಿರ್ತಕ್ಕಂಥದ್ದು ಸರ್ಫೇಸ್ ಮೇಲ್ಗಡೆ ನಾವೇನು ಮಾಡ್ತೀವಿ, ಥ್ರೆಡ್ಗಳ ಕಟಿಂಗನ್ನು ಮಾಡ್ತೀವಿ. ಸೆಕೆಂಡ್ ಪಾಯಿಂಟ್, ಎಕ್ಸ್ಟರ್ನಲ್ ಥ್ರೆಡ್ಸ್ ಆರ್ ಪ್ರೊವೈಡೆಡ್ ಆನ್ ಬೋಲ್ಟ್ಸ್, ಸ್ಕ್ರೂಸ್, ವೈಲ್ ಇಂಟರ್ನಲ್ ಥ್ರೆಡ್ಸ್ ಆರ್ ಆನ್ ಅ ಕರಸ್ಪಾಂಡಿಂಗ್ ನಟ್ಸ್ ಆರ್ ಎನಿ ಮಷಿನ್ ಮೆಂಬರ್ಸ್. ಇಲ್ಲಿ ಎಕ್ಸ್ಟರ್ನಲ್ ಆಗಿರ್ತಕ್ಕಂಥ ಥ್ರೆಡ್ಗಳನ್ನು ಯಾವ ಒಂದು ಘಟಕದ ಮೇಲೆ ನಾವು ಥ್ರೆಡ್ಗಳನ್ನು ಕಟ್ ಮಾಡ್ತೀವಿ, ಒಂದು ಬೋಲ್ಟ್ ಮೇಲ್ಗಡೆ, ಆಮೇಲೆ ಸ್ಕ್ರೂ ಮೇಲ್ಗಡೆ ಆಲ್ರೆಡಿ ನಾವು ನೋಡಿದ್ದೀವಿ, ಹೌದಾ. ಸಾಮಾನ್ಯವಾಗಿ ನಾವು ಹೊರಗಡೆ ಇರ್ತಕ್ಕಂಥ ಪ್ರಪಂಚದೊಳಗಡೆ ಈ ಬೋಲ್ಟು ಮೇಲ್ಗಡೆ ಇರ್ತಕ್ಕಂಥ ಥ್ರೆಡ್ಡು ಎಕ್ಸ್ಟರ್ನಲ್ಲು, ಆಮೇಲೆ ನಟ್ನಲ್ಲಿರ್ತಕ್ಕಂಥ ಒಂದು ಥ್ರೆಡ್ ಇಂಟರ್ನಲ್ಲು, ಹೌದು. ಒಂದು ಸ್ಕ್ರೂವನ್ನು ನೋಡ್ತೀವಿ ಮತ್ತು ನಟ್ಟನ್ನು ಬೋಲ್ಟನ್ನು ನೋಡ್ತೀವಿ ನಾವು, ಎಕ್ಸ್ಟರ್ನಲ್ ಥ್ರೆಡ್ಗಳನ್ನು ಹೊಂದಿರತಕ್ಕಂಥದ್ದು. ಆಮೇಲೆ ಇಂಟರ್ನಲ್ ಥ್ರೆಡ್ಗಳನ್ನು ಎಲ್ಲಿ ನೋಡ್ತೀವಿ ಅಂತಂದರೆ ಒಂದು ನಟ್ಟನ್ನು ನೋಡ್ತೀವಿ ಅಥವಾ ಕೆಲವೊಂದಿಷ್ಟು ಮಷಿನ್ನ ಭಾಗಗಳಲ್ಲಿ ನೋಡ್ತೀವಿ ನಾವು, ಹೌದಾ. ಮಷಿನ್ನ ಭಾಗಗಳಲ್ಲಿ ಒಂದು ಯೂನಿಟ್ದಿಂದ ಅಥವಾ ಇನ್ನೊಂದು ಯೂನಿಟ್ದಿಂದ ನಾವು ಪಾರ್ಟ್ಸ್ಗಳನ್ನು ಅಸೆಂಬ್ಲಿ ಮಾಡಬೇಕಾದ್ರೆ ಆ ಪಾರ್ಟ್ಸ್ನ ಇಂಟರ್ನಲ್ ಆಗಿರ್ತಕ್ಕಂಥ ಒಂದು ಸರ್ಫೇಸ್ಗೆ ನಾವು ಥ್ರೆಡ್ಗಳನ್ನು ಕಟಿಂಗ್ ಮಾಡಿದರೆ ಬೋಲ್ಟ್ ಮುಖಾಂತರ ನಾವೇನು ಮಾಡ್ಬೋದು, ಪಾರ್ಟ್ಸ್ಗಳನ್ನು ಎರಡು ಜಾಯಿಂಟ್ ಮಾಡ್ಬೋದು, ಫ್ಯಾಸ್ಟನಿಂಗ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಪಾಯಿಂಟ್, ಫಂಕ್ಷನಲಿ ಫ್ಯಾಸ್ಟನ್ಸ್ ಆರ್ ಥ್ರೆಡೆಡ್ ಫಾರ್ ಹೋಲ್ಡಿಂಗ್ ಕಾಂಪೊನೆಂಟ್ ಸೆಕ್ಯೂರ್ಲಿ. ಓಕೆ, ನಾವಿಲ್ಲಿ ಎರಡು ಪಾರ್ಟ್ಸ್ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಜಾಸ್ತಿ ಪಾರ್ಟ್ಸ್ ಆಗಿರ್ಬೋದು, ಆ ಎಲ್ಲ ಭಾಗಗಳನ್ನು ನಾವು ಒಟ್ಟಿಗೆ ಕೂಡಿಸ್ಕೊಂಡು ಒಂದು ಫ್ಯಾಸ್ಟನರ್ಸ್ ಮಾಡ್ತಿದ್ದೀವಿ ಅಂತಂದರೆ ಕಂಪಲ್ಸರಿ ಥ್ರೆಡೆಡ್ ಆಗಿರ್ತಕ್ಕಂಥ ಒಂದು ಸಿಸ್ಟಮಲ್ಲಿ ಅಳವಡಿಕೆ ಆಗಿರಬೇಕು, ಹೌದಾ. ಆ ಥ್ರೆಡೆಡ್ ಸಿಸ್ಟಮಲ್ಲಿ ಅಳವಡಿಕೆ ಮಾಡಿದ್ದೀವಿ ಅಂತಂದರೆ ಯಾವುದೇ ಕಾಂಪೊನೆಂಟನ್ನು ನಾವು ಭದ್ರವಾಗಿ ಹೋಲ್ಡ್ ಮಾಡ್ಬೋದು, ಹೌದು. ಅಕಸ್ಮಾತಾಗಿ ಥ್ರೆಡ್ ಸಿಸ್ಟಮ್ ಇರಲಿಲ್ಲ ಅಂತಂದರೆ ಚಾನ್ಸ್ ಆಗಿರ್ತಿದ್ದಿಲ್ಲ, ಅಂದರೆ ಏನು, ಒಂದು ಪ್ರಾಡಕ್ಟ್ ತಯಾರಾಗ್ತಿದ್ದಿದ್ದಿಲ್ಲ ಪ್ರಾಡಕ್ಟ್, ಹೌದಾ. ಆಮೇಲೆ ಇಲ್ಲಿ ಫೋರ್ತ್ ಪಾಯಿಂಟ್, ಥ್ರೆಡ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ಬಿಕಾಸ್ ಆಫ್ ಅ ಹ್ಯೂಜ್ ಡಿಮ್ಯಾಂಡ್ ಆಫ್ ಅ ಹೈ ಪ್ರಿಸಿಷನ್ ಫ್ಯಾಸ್ಟನಿಂಗ್ ಡಿವೈಸ್ ಆ್ಯಂಡ್ ಪವರ್ ಟ್ರಾನ್ಸ್ಮಿಷನ್ ಸಿಸ್ಟಮ್ಸ್. ಇಲ್ಲಿ ಥ್ರೆಡ್ ಸಿಸ್ಟಮ್ ಆಗಿರ್ತಕ್ಕಂಥ ಒಂದು ತಯಾರಿಕೆಯನ್ನು ನಾವು ಎಲ್ಲಿ ಮಾಡ್ತೀವಿ ಅಂತಂದರೆ ಹೈ ಪ್ರಿಸಿಷನ್ ಫ್ಯಾಸ್ಟನರ್ಸ್ ಡಿವೈಸ್ಗಳನ್ನು, ಅಥವಾ ಇಲ್ಲಿ ಕೆಲವೊಂದಿಷ್ಟು ನೋಡಿರ್ಬೋದು ನೀವು, ಪ್ರಿಸಿಷನ್ ಆಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಗಳನ್ನು ನಾವು ನೋಡಿದ್ದೀವಿ, ಪ್ರಿಸಿಷನ್ ಆಗಿರ್ತಕ್ಕಂಥ ಮಷಿನ್ಗಳನ್ನು ನೋಡ್ತೀವಿ, ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಸಲಕರಣೆಗಳನ್ನು ನೋಡ್ತೀವಿ, ಹೌದಾ. ಫಾರ್ ಎಕ್ಸಾಂಪಲ್ ಅದರೊಳಗಡೆ ನಾವು ಆಲ್ರೆಡಿ ನಾವು ಸ್ಟಡಿ ಮಾಡೋದ್ರ ಪ್ರಕಾರ ಆಗಿ ವರ್ನಿಯರ್ ಕ್ಯಾಲಿಪರ್ ಆಗಿರ್ಬೋದು, ಮೈಕ್ರೋಮೀಟರ್ ಆಗಿರ್ಬೋದು, ಆಮೇಲೆ ಈ ಕಾಂಬಿನೇಷನ್ ಸೆಟ್ ಆಗಿರ್ಬೋದು,
ಹೌದಾ. ಆಮೇಲೆ ಕೆಲವೊಂದಿಷ್ಟು ಪ್ರಿಸಿಷನ್ ಆಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟನ್ನು ನೋಡ್ತೀವಿ. ಅಲ್ಲಿ ಕೆಲವೊಂದಿಷ್ಟು ಭಾಗಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ಗಳು ಅವು. ಹೌದಾ. ಒಂದೇ ಭಾಗ ಅಥವಾ ಸಾಲಿಡ್ ಫೇಸ್ದಿಂದ ಯಾವತ್ತೂ ಮ್ಯಾನುಫ್ಯಾಕ್ಚರ್ ಆಗಿಲ್ಲ. ಅಂದರೆ ಇಲ್ಲಿ ಟೋಟಲಿ ಆಗಿ ಒಂದು ಥ್ರೆಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಏನಾದರೂ ಇತ್ತಂದರೆ ಆ ಫುಲ್ ಹೋಲ್ ಕಾಂಪೊನೆಂಟನ್ನು ನಾವು ಅಸೆಂಬ್ಲಿ ಮಾಡಬೇಕಾಗಿತ್ತು. ಅಂದರೆ ಒಂದು ಕಾಂಪೊನೆಂಟ್ ಸಾರಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅಟ್ಯಾಚ್ಮೆಂಟು ಮತ್ತು ಫ್ಯಾಸ್ಟನಿಂಗ್ ಮಾಡ್ತಿದ್ವಿ ಅಂತಂದರೆ ಕಂಪಲ್ಸರಿ ಅಲ್ಲಿ ಫ್ಯಾಸ್ಟಿಂಗ್ ಮಾಡಬೇಕಾದ್ರೆ ಥ್ರೆಡ್ಗಳು ಇಂಪಾರ್ಟೆಂಟು. ಹೌದಾ. ಆಮೇಲೆ ಇನ್ನೊಂದು ಪವರ್ ಟ್ರಾನ್ಸ್ಮಿಷನ್ ಸಿಸ್ಟಮ್ದಲ್ಲಿ ನಾವು ಏನು ಮಾಡ್ತೀವಿ, ಥ್ರೆಡ್ಗಳನ್ನು ಉಪಯೋಗ ಮಾಡ್ತೀವಿ. ಪವರ್ ಟ್ರಾನ್ಸ್ಮಿಷನ್ ಅಂತಂದರೆ ಲೀನಿಯರ್ ಮೋಷನ್ ಇರತಕ್ಕಂಥದ್ದು ರೋಟ್ರಿ ಮೋಷನ್ ಮತ್ತು ರೋಟ್ರಿ ಮೋಷನ್ ಆಗಿರ್ತಕ್ಕಂಥದ್ದು ಲೀನಿಯರ್ ಮೋಷನ್ ನಾವು ಕನ್ವರ್ಟ್ ಮಾಡಬೇಕಾದ್ರೆ ಕಂಪಲ್ಸರಿ ಅಲ್ಲಿ ಥ್ರೆಡೆಡ್ ಸಿಸ್ಟಮ್ ಬೇಕು. ಹೌದಾ. ಥ್ರೆಡೆಡ್ ಸಿಸ್ಟಮ್ ಇತ್ತು ಅಂತ ನಾವು ಪವರ್ ಟ್ರಾನ್ಸ್ಮಿಷನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲೇತ್ ಮಷೀನ್ ಇರತಕ್ಕಂಥ ಒಂದು ಗೇರ್ಗಳನ್ನು ನಾವು ನೋಡ್ತೀವಿ. ಆ ಗೇರ್ಗಳಲ್ಲಿ ಥ್ರೆಡ್ ಸಿಸ್ಟಮನ್ನು ಹೋಲ್ತಕ್ಕಂಥ ಗೇರ್ಗಳನ್ನು ನಾವು ನೋಡ್ತೀವಿ, ಟೀತ್. ಹೌದಾ. ಆ ಟೀತ್ಗಳ ಮುಖಾಂತರ ನಾವು ಏನು ಮಾಡ್ಬೋದು, ಒಂದು ಶಾಫ್ಟಿಂದ ಇನ್ನೊಂದು ಶಾಫ್ಟಿಗೆ ಪವರನ್ನು ವರ್ಗಾವಣೆ ಮಾಡ್ಬೋದು. ಹೌದಾ. ಟ್ರಾನ್ಸ್ಮಿಷನನ್ನು ಮಾಡ್ಬೋದು. ಓಕೆ. ಇಂಟ್ರೊಡಕ್ಷನನ್ನು ನೋಡಿದ್ವಿ. ಆಮೇಲೆ ಎಲಿಮೆಂಟ್ಸ್ ಆಫ್ ಎ ಸ್ಕ್ರೂ ಥ್ರೆಡ್ ಅಂತ ಹೇಳ್ತಾನೆ ಇಲ್ಲಿ. ಹೌದಾ. ಎಲಿಮೆಂಟ್ಸ್ ಆಫ್ ಎ ಸ್ಕ್ರೂ ಥ್ರೆಡ್ ಇದನ್ನು ಜಾಸ್ತಿ ಹೇಳೋವಂಥ ಅವಶ್ಯಕತೆ ಇಲ್ಲ. ಯಾಕಂತ ನಾವು ಲೈವ್ ಆಗಿ ಮತ್ತು ಆಫ್ಲೈನಲ್ಲಿ ಇರ್ತಕ್ಕಂಥ ಒಂದು ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ನ ಮಾಡಿದ್ದೀವಿ. ಹೌದಾ. ಅದರೊಳಗೆ ಮೇಜರ್ ಪಾರ್ಟ್ಸ್ ಯಾವುದು, ಮೈನರ್ ಪಾರ್ಟ್ಸ್ ಯಾವುದು, ಪಿಂಚ್ ಅಂತಂದರೆ ಏನು, ರೂಟ್ ಯಾವುದು, ಕ್ರಸ್ಟ್ ಯಾವುದು, ಆನಂತರ ಲೀಫ್ ಆ್ಯಂಗಲ್ ಯಾವುದು, ಥ್ರೆಡ್ ಆ್ಯಂಗಲ್ ಯಾವುದು, ಪ್ಲ್ಯಾಂಕ್, ಎಕ್ಸಿಸ್ಸು. ಹೌದಾ. ಈ ಒಂದು ಫಿಗರ್ನಲ್ಲಿ ನೀವು ಅಲ್ಲಿ ನೋಡ್ಕೊಳ್ಬೋದು. ಆಮೇಲೆ ಇನ್ನೊಂದು ಅದರ ಕೆಳಗಡೆ ಕೊಡ್ತಾನೆ ಟೈಪ್ಸ್ ಆಫ್ ಥ್ರೆಡ್ಸ್. ಹೌದಾ. ನಾವು ಆಲ್ರೆಡಿ ನೋಡಿದ್ವಿ ಥ್ರೆಡ್, ಸ್ಕ್ವೇರ್ ಥ್ರೆಡ್, ಟ್ರಾಫಿಜಾಯ್ಡಲ್ ಥ್ರೆಡ್. ಹೌದು. ಆಮೇಲೆ ಇಲ್ಲೂ ಕೆಲವೊಂದಿಷ್ಟು ಇದ್ದಾವೆ. ಯಾವುವು, ಐಸೋ ಮ್ಯಾಟ್ರಿಕ್ ಥ್ರೆಡ್, ವಿ ಥ್ರೆಡ್, ಸ್ಕ್ವೇರ್ ಥ್ರೆಡ್, ಬ್ರಿಟಿಷ್ ಸ್ಟ್ಯಾಂಡರ್ಡ್ ವಿತೌಟ್ ಥ್ರೆಡ್, ಬ್ರಿಟಿಷ್ ಅಸೋಸಿಯೇಷನ್ ಥ್ರೆಡ್, ಅಮೇರಿಕನ್ ನ್ಯಾಷನಲ್ ಥ್ರೆಡ್ಸ್, ಆಕ್ಮೆ ಥ್ರೆಡ್ ಆ್ಯಂಡ್ ನಕಲ್ ಥ್ರೆಡ್ಸ್. ಹೌದಾ. ಕೆಲವೊಂದಿಷ್ಟುಗಳು ಅಷ್ಟೇ ನಮಗೆ ಆ ಒಂದು ಬುಕ್ಸಲ್ಲಿ ಇದ್ದು. ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಒಂದು ಸ್ವಲ್ಪ ಜಾಸ್ತಿ ಆಗಿರ್ತಕ್ಕಂಥ ಒಂದು ಟೈಪ್ಸನ್ನು ನಾವು ನೋಡ್ತೀವಿ. ಹೌದಾ. ಅವು ಯಾವ್ಯಾವು ಅಂತೇಳಿ ಆಮೇಲೆ ಡಿಸ್ಕಷನ್ ಮಾಡೋಣ ಇನ್ನೊಂದು ಚಾಪ್ಟರ್ನಲ್ಲಿ. ಹೌದಾ. ಆಮೇಲೆ ಮೆಥಡ್ ಆಫ್ ಎ ಥ್ರೆಡ್ ಮ್ಯಾನುಫ್ಯಾಕ್ಚರರ್. ಇಲ್ಲಿ ಒಂದು ಥ್ರೆಡ್ಗಳನ್ನು ನಾವು ತಯಾರು ಮಾಡಬೇಕಾದ್ರೆ ಅಥವಾ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಇಲ್ಲಿ ಕೆಲವೊಂದಿಷ್ಟು ವಿಧಾನಗಳ ಮುಖಾಂತರ ನಾವೇನು ಮಾಡ್ತೀವಿ, ಥ್ರೆಡ್ಗಳನ್ನು ಫಾರ್ಮೇಷನ್ ಮಾಡ್ತೀವಿ. ಅದು ಇಂಟರ್ನಲ್ ಆಗಿರ್ಬೋದು, ಎಕ್ಸ್ಟರ್ನಲ್ ಥ್ರೆಡ್ ಆಗಿರ್ಬೋದು. ಹೌದು. ಫಸ್ಟ್ ಥ್ರೆಡ್ ಕಟಿಂಗ್ ಆನ್ ಲೇತ್ ಮಷಿನ್ನಲ್ಲಿ ನಾವು ಥ್ರೆಡ್ ಕಟಿಂಗನ್ನು ಮಾಡ್ತೀವಿ. ಆಮೇಲೆ ಥ್ರೆಡ್ ಚೇಸಿಂಗ್, ಡೈ ಥ್ರೆಡ್ಡಿಂಗ್, ಟ್ಯಾಪಿಂಗ್, ಥ್ರೆಡ್ ಮಿಲ್ಲಿಂಗ್, ಥ್ರೆಡ್ ರೂಲಿಂಗ್, ಥ್ರೆಡ್ ಗ್ರೈಂಡಿಂಗ್, ಥ್ರೆಡ್ ಕ್ಯಾಸ್ಟಿಂಗ್, ಥ್ರೆಡ್ ಫೈರ್ಲಿಂಗ್. ಇಲ್ಲಿ ಈ ಒಂದು 9 ಆಗಿರ್ತಕ್ಕಂಥ ಒಂದು ವಿಧಾನದಲ್ಲಿ ನಾವೇನು ಮಾಡ್ತೀವಿ, ಒಂದು ಸಿಲಿಂಡ್ರಿಕಲ್ ಆಗಿರ್ಬೋದು ಅಥವಾ ಟೇಪರ್ ಆಗಿರ್ತಕ್ಕಂಥ ಒಂದು ಸರ್ಫೇಸ್ ಮೇಲ್ಗಡೆ ನಾವು ಥ್ರೆಡ್ಗಳನ್ನು ಕಟ್ ಮಾಡ್ತೀವಿ. ಹೌದಾ. ಆ ಸಿಲಿಂಡ್ರಿಕಲ್ ಆಗಿರ್ತಕ್ಕಂಥ ಸರ್ಫೇಸ್ ಮೇಲ್ಗಡೆ ನಾವು ಕೆಲವೊಂದಿಷ್ಟು ವಿಧಾನಗಳನ್ನು ಅಳವಡಿಕೆ ಮಾಡ್ಕೊಂಡು ಥ್ರೆಡ್ಗಳನ್ನು ಕಟ್ ಮಾಡ್ತೀವಿ. 1 by 1 ಇದರೊಳಗಡೆ ನೋಡ್ಕೊತ ಹೋಗೋಣ. ಹೌದಾ. ಥ್ರೆಡ್ ಕಟಿಂಗ್ ಆನ್ ಲೇತ್ ಮಷಿನ್ ಮುಖಾಂತರ ನಾವು ಅಥವಾ ಲೇತ್ ಮಷಿನ್ನಲ್ಲಿ ಯಾವ ರೀತಿ ಥ್ರೆಡ್ಗಳನ್ನು ಕಟ್ ಮಾಡ್ತೀವಿ, ಫಾರ್ಮೇಷನ್ ಮಾಡ್ತೀವಿ ಅನ್ನೋದನ್ನು ಹೇಳ್ತಾನೆ ಇಲ್ಲಿ. ಓಕೆ. ಪ್ರಿನ್ಸಿಪಲ್ ಈಸ್ ಟು ಪ್ರೊಡ್ಯೂಸ್ ಹೆಲಿಕಲ್ ಗ್ರೂವ್ ಆನ್ ಎ ಸಿಲಿಂಡ್ರಿಕಲ್ ಆರ್ ಕೋನಿಕಲ್ ಸರ್ಫೇಸ್ ಬೈ ಫೀಡಿಂಗ್ ಟೂಲ್ ಲಾಂಗಿಟ್ಯೂಡಿನಲಿ ವೆನ್ ಜಾಬ್ ಈಸ್ ರೊಟೇಟಿಂಗ್. ಓಕೆ. ಲೇತ್ ಮಷಿನ್ ಅಂತೇಳಿ ಬಂತು ಅಂತಂದರೆ ಕಂಪಲ್ಸರಿ ಅಲ್ಲಿ ನಾವು ಯೂಸ್ ಮಾಡಿರ್ತಕ್ಕಂಥ ಒಂದು ಜಾಬ್ ರೊಟೇಟ್ ಆಗಲೇಬೇಕು. ಹೌದಾ. ರೊಟೇಟ್ ಆಯಿತು ಅಂತಂದರೆ ಅದಕ್ಕೆ ಯಾವ ರೀತಿ ನಾವು ಪ್ರೊಸೆಸನ್ನು ಅಪ್ಲೈ ಮಾಡಿದ್ವಿ ಅಂತಂದರೆ ನಾವು ಉಪಯೋಗ ಮಾಡಿರ್ತಕ್ಕಂಥ ಒಂದು ಟೂಲು ಅದಕ್ಕೆ ಅಗೇನೆಸ್ಟಾಗಿ ಫೀಡನ್ನು ಕೊಡಲೇಬೇಕು. ಅದು ಪೇಸಿಂಗ್ ಆಗಿರ್ಬೋದು, ಟರ್ನಿಂಗ್ ಆಗಿರ್ಬೋದು, ಅದರೊಳಗಡೆ ಪ್ಲೇನ್ ಟರ್ನಿಂಗ್ ಆಗಿರ್ಬೋದು, ಟೇಪರ್ ಟರ್ನಿಂಗ್ ಆಗಿರ್ಬೋದು, ನರ್ಲಿಂಗ್ ಆಗಿರ್ಬೋದು, ಅಂಡರ್ ಕಟಿಂಗ್ ಆಗಿರ್ಬೋದು. ಆಮೇಲೆ ಇದು ಸಹ ಥ್ರೆಡ್ಡಿಂಗ್ ಆಗಿರ್ಬೋದು. ಅದಕ್ಕೆ ಅಗೇನೆಸ್ಟಾಗಿ ಆ ರೊಟೇಟಿಂಗ್ ಆಗಿರ್ತಕ್ಕಂಥ ಒಂದು ಜಾಬ್ನ ಅಗೇನೆಸ್ಟ್ ವಿರುದ್ಧವಾಗಿ ನಾವು ಫೀಡನ್ನು ಕೊಡಬೇಕು. ಯಾವುದೇ ಟೂಲ್ ಆಗಿರ್ಬೋದು, ಯಾವುದೇ ಆಪ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು. ಹೌದಾ. ಇಲ್ಲಿ ಸ್ಟೆಪ್ಸ್ ಅಂತೇಳಿ ಕೆಳಗಡೆ ಅದ. ಯಾವ್ಯಾವ ಒಂದು ಸ್ಟೆಪ್ದೊಳಗಡೆ ನಾವು ಒಂದು ಥ್ರೆಡ್ಗಳನ್ನು ಕಟಿಂಗ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್, ಸೆಲೆಕ್ಷನ್ ಆಫ್ ದ ಕಟಿಂಗ್ ಟೂಲ್. ಓಕೆ. ನಾವು ಕಟಿಂಗ್ ಟೂಲನ್ನು ಸೆಲೆಕ್ಷನನ್ನು ಮಾಡ್ಕೊತೀವಿ ಇಲ್ಲಿ. ಹೌದು. ಯಾವ ರೀತಿಯಾಗಿರ್ತಕ್ಕಂಥ ಒಂದು ಥ್ರೆಡ್ಗಳನ್ನು ನಮಗೆ ಬೇಕು, ರೈಟ್ ಹ್ಯಾಂಡ್ ಥ್ರೆಡ್ಡು, ಲೆಫ್ಟ್ ಹ್ಯಾಂಡ್ ಥ್ರೆಡ್ಡು. ಹೌದು. ಆಮೇಲೆ ಎರಡನೇದು ಮೌಂಟಿಂಗ್ ಆಫ್ ಅ ಕಟಿಂಗ್ ಟೂಲ್ ಆ್ಯಂಡ್ ವರ್ಕ್ ಪೀಸಸ್.
ಕಟಿಂಗ್ ಟೂಲ್ ಮತ್ತು ವರ್ಕ್ ಪೀಸಸನ್ನು ಎರಡೂ ನಾವು ಅಲ್ಲಿ ಕೂಡಿಸ್ಬೇಕು, ಹೋಲ್ಡ್ ಮಾಡಬೇಕು. ಕಟಿಂಗ್ ಟೂಲನ್ನು ಟೂಲ್ ಪೋಸ್ಟ್ನಲ್ಲಿ, ವರ್ಕನ್ನು ಆ ಒಂದು ಚೆಕ್ನಲ್ಲಿ. ಥರ್ಡ್ ಪಾಯಿಂಟ್, ಎಸ್ಟಾಬ್ಲಿಷ್ ರಿಲೇಷನ್ ಬಿಟ್ವೀನ್ ದ ಲಾಂಗಿಟ್ಯೂಡಿನಲ್ ಮೂಮೆಂಟ್ ಆಫ್ ಕಟಿಂಗ್ ಟೂಲ್ ಆ್ಯಂಡ್ ವರ್ಕ್ ಪೀಸ್ ರೊಟೇಷನ್. ಓಕೆ, ಇಲ್ಲಿ ಆ ಒಂದು ಕಟಿಂಗ್ ಟೂಲ್ ಮತ್ತು ವರ್ಕ್ ಪೀಸಸನ್ನು ನಾವು ಹೋಲ್ಡ್ ಮಾಡಿದ ನಂತರ ಕಟಿಂಗ್ ಟೂಲನ್ನು ವರ್ಕ್ ಪೀಸಸನ್ನು ರೊಟೇಷನ್ ಮಾಡಬೇಕು, ಅಂದರೆ ಮಷೀನನ್ನು ಆನ್ ಮಾಡಬೇಕು. ಆಮೇಲೆ ಅದರ ಲಾಂಗಿಟ್ಯೂಡಿನಲ್ ಮೂಮೆಂಟನ್ನು ನಾವು ಮಾಡಬೇಕು. ಅಂದರೆ ಒಂದು ಚೆಕ್ನಲ್ಲಿ ಹೋಲ್ಡ್ ಮಾಡಿರ್ತಕ್ಕಂಥ ಜಾಬ್ನ ಒಂದು ಎಂಡ್ದಿಂದ ಯಾವ ಒಂದು ಪೋರ್ಷನ್ ತನಕ ನಮಗೆ, ಅಥವಾ ಎಷ್ಟು ಪೋರ್ಷನ್ ತನಕ, ಅಥವಾ ಯಾವ ಒಂದು ಭಾಗ ತನಕ ಥ್ರೆಡ್ ಆಗಬೇಕು ಅಲ್ಲಿ ತನಕ ನಾವೇನು ಮಾಡಬೇಕು, ಅದನ್ನು ಕ್ಯಾರೇಜನ್ನು ಮೂಮೆಂಟ್ ಮಾಡಬೇಕು. ಆಮೇಲೆ ಥ್ರೆಡ್ ಕಟಿಂಗ್, ಫೋರ್ತ್ ಒನ್ ಥ್ರೆಡ್ ಕಟಿಂಗ್. ಅಲ್ಲಿ ಕಂಪಲ್ಸರಿ ಥ್ರೆಡನ್ನು ಕಟ್ ಆಗ್ತಾವೆ. ಹೌದು, ಮಷೀನನ್ನು ಆನ್ ಮಾಡಿದ್ರಿ ಅಂತಂದರೆ ಅಲ್ಲಿ ಜಾಬ್ ರೊಟೇಷನ್ ಆಗ್ತದೆ. ಟೂಲ್ ಪೋಸ್ಟ್ನಲ್ಲಿ ಹೋಲ್ಡ್ ಮಾಡ್ತಕ್ಕಂಥ ಟೂಲನ್ನು ನಾವು ಆ ಜಾಬ್ನ ಒಂದು ಹತ್ತಿರ ತೊಗೊಂಡು ಬಂದು ಎಷ್ಟು ಡೆಪ್ತ್ ಆಫ್ ಬೇಕೋ ಅಷ್ಟು ಡೆಪ್ತ್ ಆಫ್ ಕಟ್ಟನ್ನು ಅಲ್ಲಿ ಕೊಟ್ಟು ಎಷ್ಟು 10 mm ಬೇಕು ಅಥವಾ ನಮ್ಗೆ 50 mm ಬೇಕು, ಆ ಒಂದು ಲೆಂತ್ವರೆಗೆ ನಾವು ಏನು ಮಾಡ್ತೀವಿ, ಕ್ಯಾರೇಜನ್ನು ಮೂಮೆಂಟ್ ಮಾಡೋ ಮುಖಾಂತರ ಅಥವಾ ಪೀಡ್ ಕೊಡೋ ಮುಖಾಂತರ ಥ್ರೆಡ್ಗಳನ್ನು ಕಟ್ ಮಾಡ್ತೀವಿ. ಇಲ್ಲಿ ಪಾಯಿಂಟ್ ನಂಬರ್ 5ದಲ್ಲಿ ಅದಾದ ಟೂಲ್ ಪೀಡಿಂಗ್ ಆ್ಯಂಡ್ ಥ್ರೆಡ್ ಕಟಿಂಗ್. ಹೌದಾ, ಥ್ರೆಡ್ ಕ್ಯಾಚಿಂಗ್. ಟೂಲನ್ನು ನಾವೇನು ಮಾಡ್ತೀವಿ, ಪೀಡಿಂಗನ್ನು ಕೊಡ್ತೀವಿ, ಅಂದರೆ ಒತ್ತಡವನ್ನು ಹಾಕ್ತೀವಿ ಅಥವಾ ಮೂಮೆಂಟನ್ನು ಮಾಡ್ತೀವಿ. ಅದರ ಮುಖಾಂತರ ಥ್ರೆಡ್ ಏನಾಗ್ತದೆ ನಮಗೆ ಅಲ್ಲಿ ಸಿಗ್ತದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕೊಡ್ತಾನೆ ನೋಡ್ರಿ, ಹೆಡ್ ಸ್ಟಾಕ್ ಅದ ಮೇಲ್ಗಡೆಯಿಂದ ನೋಡ್ರಿ. ಹೆಡ್ ಸ್ಟಾಕ್ ಅಂದರೆ ಹೆಡ್ ಸ್ಟಾಕ್ನಲ್ಲಿ ಒಂದೊಂದು ಚೆಕ್, ಆ ಚೆಕ್ನಲ್ಲಿ ನಾವೇನು ಮಾಡ್ತೀವಿ, ಒಂದು ಜಾಬನ್ನು ಹೋಲ್ಡ್ ಮಾಡ್ತೀವಿ. ಹೌದು, ಆ ಜಾಬನ್ನು ಹೋಲ್ಡ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಕಾಣ್ತದೆ. ಹೌದಾ, ಇದು ಜಾಬ್. ಈ ಜಾಬ್ ಅಥವಾ ಇಲ್ಲಿ ವರ್ಕ್ ಪೀಸಸ್ ಅಂತೇಳಿ ಕರಿತಾನೆ. ಆ ವರ್ಕ್ ಪೀಸಸ್ ರೊಟೇಷನ್ ಆಗ್ತಿರ್ತದೆ. ಅಲ್ಲಿ ನಮಗೆ ಎರೋ ಮಾರ್ಕ್ ತೋರಿಸಿದಾನೆ ಇಲ್ಲಿ. ಹೌದಾ, ಆ ವರ್ಕ್ ಪೀಸಸ್ ರೊಟೇಷನ್ ಆಗ್ತದೆ. ಆಮೇಲೆ ನಾವು ಟೂಲನ್ನು ಅದಕ್ಕೆ ಪೀಡಿಂಗನ್ನು ಕೊಡೋ ಮುಖಾಂತರ ಥ್ರೆಡ್ಗಳ ಕಟಿಂಗನ್ನು ನಾವು ಮಾಡ್ತೀವಿ. ಆವಾಗ ಕಂಪಲ್ಸರಿ ಲೀಡ್ ಸ್ಕ್ರೂ ಅನ್ನೋದು ಅಥವಾ ಲೆಡ್ ಸ್ಕ್ರೂ ಅನ್ನೋದು ಎಂಗೇಜ್ಮೆಂಟ್ ಆಗಿರಬೇಕು ಅಥವಾ ಎಂಗೇಜ್ ಆಗಿರಬೇಕು. ಅಂದರೆ ನೀವು ಮ್ಯಾನ್ಯಲಿ ಆಗಿ ಬಿಟ್ಟು, ಹೌದಾ, ಆಟೋಮೆಟಿಕಲಿ ಏನಾದರೂ ಥ್ರೆಡ್ ಕಟಿಂಗ್ ಸಿಸ್ಟಮ್ ಏನಾದರೂ ಕೊಡಬೇಕು. ಕಂಪಲ್ಸರಿ ಮ್ಯಾನ್ಯಲಿ ಆಗಿ ನೀವು ಮಾಡಲೇಬಾರ್ದು. ಹೌದಾ, ಲೀಡ್ ಸ್ಕ್ರೂವನ್ನು ನೀವು ಎಂಗೇಜ್ ಮಾಡೋ ಮುಖಾಂತರ ಥ್ರೆಡ್ ಕಟಿಂಗ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಥ್ರೆಡ್ ಚೇಸಿಂಗ್. ಇಟ್ ಈಸ್ ಮೆಥಡ್ ಆಫ್ ಥ್ರೆಡ್ ಕಟಿಂಗ್ ವಿತ್ ಹೆಲ್ಪ್ ಆಫ್ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಕಾಲ್ಡ್ ಥ್ರೆಡ್ ಚೇಸರ್. ಇಲ್ಲಿ ಥ್ರೆಡ್ ಚೇಸರ್ ಅಂತಕ್ಕಂಥದ್ದು ಒಂದು ಟೂಲ್ ಬರ್ತದೆ. ಹೌದಾ, ಆ ಫ್ಲ್ಯಾಟ್ ಆಗಿರ್ತಕ್ಕಂಥದ್ದು ಮತ್ತು ಸರ್ಕ್ಯುಲರ್ ಆಗಿರ್ತಕ್ಕಂಥದ್ದು ಎರಡು ಟೈಪ್ನಲ್ಲಿ ನಾವು ಉಪಯೋಗ ಮಾಡ್ತೀವಿ ಥ್ರೆಡ್ ಚೇಸರನ್ನು. ಆ ಥ್ರೆಡ್ ಚೇಸರನ್ನು ಯಾವುದೇ ಒಂದು ಥ್ರೆಡ್ ಚೇಸರ್ನ ಉಪಯೋಗ ಮಾಡ್ಕೊಂಡ್ರ ಮುಖಾಂತರ ಇಲ್ಲಿ ಥ್ರೆಡ್ ಕಟಿಂಗನ್ನು ಒಂದು ವಿಧಾನವನ್ನು ಮುಕ್ತಾಯ ಮಾಡ್ತೀವಿ ನಾವು. ಆ ಥ್ರೆಡ್ ಕಟಿಂಗ್ ಚೇಸರು ನಮ್ಗೆ ಮಲ್ಟಿ ಪಾಯಿಂಟಲ್ಲಿ ಸಿಗ್ತದೆ. ಅಂದ್ರೆ ನಾವು ಇಲ್ಲಿ ಲೇತ್ ಮೆಷಿನ್ನಲ್ಲಿ ಕೆಲಸ ಮಾಡ್ತೀವಲ್ಲ, ಅಲ್ಲಿ ಇದಕ್ಕಿಂತ ಮುಂಚಿತವಾಗಿ ಥ್ರೆಡ್ ಕಟಿಂಗ್ ಆನ್ ಲೇತ್ ಅದನ್ನು ನೋಡಿದ್ದೀವಲ್ಲ, ಅಲ್ಲಿ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲನ್ನು ಮಾತ್ರ ನಾವು ಉಪಯೋಗ ಮಾಡ್ತೀವಿ. ಒಂದು ಸರಿ ನೋಡ್ಕೊಂಡು ಬಿಡ್ರಿ. ಹೌದಾ, ಇಲ್ಲಿ ಟೂಲ್ ಅಂತಕ್ಕಂಥದ್ದು ಅದ. ಈ ಟೂಲು ಜಸ್ಟ್ ಒಂದು ಸಿಂಗಲ್ ಪಾಯಿಂಟನ್ನು ಹೊಂದಿರತಕ್ಕಂಥ ಟೂಲ್. ಹೌದಾ, ಆಮೇಲೆ ಇಲ್ಲಿ ಥ್ರೆಡ್ ಚೇಸಿಂಗ್ ಅಂತಕ್ಕಂಥ ಒಂದು ಮೆಥಡಲ್ಲಿ ಥ್ರೆಡ್ ಕಟಿಂಗ್ ಚೇಸರ್ ಅಂತೇಳಿ ಉಪಯೋಗ ಮಾಡ್ತೀವಿ. ಅದು ಫ್ಲ್ಯಾಟಲ್ಲಿ ಇರ್ತದೆ ಮತ್ತು ಇನ್ನೊಂದು ರೌಂಡಲ್ಲಿ ಇರ್ತದೆ ಅಥವಾ ಸರ್ಕ್ಯುಲರ್ ಇರ್ತದೆ. ಇದು ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲನ್ನು ಹೊಂದಿರ್ತದೆ. ಹೌದಾ, ಆ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಯಾವ ರೀತಿ ಇರ್ತಕ್ಕಂಥದ್ದು ನಾವು ಮುಂದ್ಗಡೆ ನೋಡೋಣ. ಚೇಸರ್ ಟೈಪ್ಸ್ ಅಂದರೆ ಈ ಒಂದು ಥ್ರೆಡ್ ಕಟಿಂಗ್ ಚೇಸರ್ ಅಥವಾ ಒಂದು ಬ್ಲೇಡ್ ಅಥವಾ ಒಂದು ಟೂಲ್. ಈ ಟೂಲ್ನಲ್ಲಿ ವಿಧಗಳು ಎಷ್ಟು? 2. ಒಂದು ಹ್ಯಾಂಡ್ ಚೇಸರ್ ಮತ್ತು ಥ್ರೆಡ್ಡಿಂಗ್ ಟೂಲ್ ಚೇಸರ್. ಹೌದಾ, ಒಂದು ಹ್ಯಾಂಡ್ ಆಪರೇಟ್ ಮಾಡ್ತಕ್ಕಂಥ ಚೇಸರ್, ಇನ್ನೊಂದು ಥ್ರೆಡನ್ನು ಒಂದು ಟೂಲನ್ನು ಉಪಯೋಗ ಮಾಡ್ಕೊತೀವಿ, ಅವು ಮಷಿನ್ ಮೇಲೆ ಇರ್ತಕ್ಕಂಥದ್ದು. ಹೌದಾ, ಇಲ್ಲಿ ಫಸ್ಟ್ ಒನ್, ಹ್ಯಾಂಡ್ ಚೇಸರ್ ಈಸ್ ವರ್ಕ್ಡ್ ಮ್ಯಾನ್ಯುವಲಿ ಬೈ ಹ್ಯಾಂಡ್ ಡ್ಯೂರಿಂಗ್ ಆಪರೇಷನ್ ವಿತ್ ಪ್ರೊವಿಷನ್ ಆಫ್ ಸೂಟೇಬಲ್ ಸಪೋರ್ಟ್. ಹ್ಯಾಂಡ್ ಚೇಸರನ್ನು ಉಪಯೋಗ ಮಾಡ್ತೀವಿ, ಓಕೆ, ಅದು ಒಂದು ಟೂಲ್ ಹೌದು. ಆದರೆ ಹ್ಯಾಂಡ್ ಚೇಸರಿಂದ ನಾವು ಏನಾದರೂ ಮ್ಯಾನ್ಯುವಲಿ ಆಗಿ ನಾವೇ ಒಂದು ಪೀಡನ್ನು ಕೊಡ್ತಾ ಹೋದರೆ ಅಲ್ಲಿ ಪಿಚ್ ಸರಿಯಾಗಿ ಆಗೋದಿಲ್ಲ. ಪಿಚ್ ಸರಿಯಾಗಿ ಆದ್ರೂ ನಮಗೆ ಡೆಪ್ತ್ ಆಫ್ ಕಟ್ ಜಾಸ್ತಿ ಬೇಕು ಅಂತಂದರೆ ನಾವು ಜಾಸ್ತಿ ಆಗಿರ್ತಕ್ಕಂಥ ಒಂದು ಪವರನ್ನು ಅಪ್ಲೈ ಮಾಡಬೇಕಾಗುತ್ತೆ. ಹೌದಾ, ಆಮೇಲೆ ಇಲ್ಲಿ ಏನು ಹೇಳ್ತಾನಂತಂದರೆ, ಈ ಹ್ಯಾಂಡ್ ಚೇಸರನ್ನು ನಾವು ಅಥವಾ ಹ್ಯಾಂಡ್ ಚೇಸರ್ ಉಪಯೋಗ ಮಾಡಿದ್ದೀವಿ ಅಂತಂದರೆ ಮ್ಯಾನ್ಯುವಲಿ ಆಗಿ ನಾವೇ ಏನು ಮಾಡಬೇಕು, ಪೀಡನ್ನು ಕೊಡಬೇಕು. ಅದೇ ರೀತಿ ಸೆಕೆಂಡ್ ಪಾಯಿಂಟ್,
ಥ್ರೆಡ್ಡಿಂಗ್ ಟೂಲ್ ಚೇಸರನ್ನು ಉಪಯೋಗ ಮಾಡಿದರೆ ಏನಾಗ್ತದೆ ಅಂತೇಳಿ ಎರಡನೇ ಪಾಯಿಂಟ್ದಲ್ಲಿ ಕೊಡ್ತಾನೆ. ಅಲ್ಲಿ ಥ್ರೆಡ್ಡಿಂಗ್ ಟೂಲ್ ಚೇಸರ್ ಹ್ಯಾಸ್ ಅ ಟು ಯೂಸ್ಫುಲ್ ಫಾರ್ಮ್ಸ್ ಆ್ಯಸ್ ಫ್ಲ್ಯಾಟ್ ಟೈಪ್ ಆ್ಯಂಡ್ ಸರ್ಕ್ಯುಲರ್ ಟೈಪ್. ಬೋತ್ ಆರ್ ಫಿಕ್ಸ್ಡ್ ಇನ್ ಟೂಲ್ ಹೋಲ್ಡರ್ ಆ್ಯಂಡ್ ಯೂಸ್ಡ್ ಫಾರ್ ಕಟಿಂಗ್ ಥ್ರೆಡ್ ಇನ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಇಲ್ಲಿ ಆವಾಗಲೇ ನಾನು ಹೇಳಿದ್ದೆ ಹೌದಾ, ಇಲ್ಲಿ ಯಾವುದದು ಥ್ರೆಡ್ ಟೂಲ್ ಚೇಸರ್ದೊಳಗಡೆ ಎರಡು ವಿಧಗಳು ಅಂತೇಳಿ, ಅವು ಒಂದು ಫ್ಲ್ಯಾಟ್ ಆಗಿರ್ತಕ್ಕಂಥದ್ದು, ಇನ್ನೊಂದು ಸರ್ಕ್ಯುಲರ್ ಆಗಿರ್ತಕ್ಕಂಥದ್ದು. ನಾವು ಎರಡವನ್ನು ಉಪಯೋಗ ಮಾಡ್ತೀವಿ ಎಲ್ಲಿ? ಟೂಲ್ ಹೋಲ್ಡರ್ದೊಳಗಡೆ ಫಿಕ್ಸ್ ಮಾಡ್ತೀವಿ, ಅಂದರೆ ಟೂಲ್ ಪೋಸ್ಟ್ದೊಳಗಡೆ ಫಿಕ್ಸ್ ಮಾಡ್ತೀವಿ. ಆಮೇಲೆ ಥ್ರೆಡ್ ಕಟ್ಟಿಂಗನ್ನು ಮುಕ್ತಾಯಗೊಳಿಸ್ತೀವಿ. ಅದು ಲಾರ್ಜ್ ಸೆಕ್ಷನ್ದಲ್ಲಿ, ಈಗ 10 mm ಅಥವಾ 15 mm ಅಷ್ಟು ನಮಗೆ ಥ್ರೆಡ್ ಬೇಕಾಗಿತ್ತು ಅಂತಂದರೆ ನಾವು ಸಿಂಗಲ್ ಪಾಯಿಂಟಿಂಗ್ ಕಟ್ಟಿಂಗ್ ಟೂಲ್ದಿಂದ ಥ್ರೆಡ್ಡಿಂಗನ್ನು ಮಾಡ್ಕೊಳ್ಬೋದು. ಇನ್ನು ಲಾರ್ಜ್ ಸೆಕ್ಷನ್ದಲ್ಲಿ ಅಂದರೆ ಒಂದು 200 ಅಥವಾ 150 mm ತನಕ ನಾವು ಥ್ರೆಡ್ಗಳನ್ನು ಫಾರ್ಮೇಷನ್ ಮಾಡ್ತಿದ್ದೀವಿ ಅಂತಂದರೆ ಆ ಲೆಂತ್ದವರೆಗೂ, ಆವಾಗ ನಾವು ಏನು ಮಾಡಬೇಕು? ಇಲ್ಲಿ ಥ್ರೆಡ್ ಕಟ್ಟಿಂಗ್ ಟೂಲನ್ನು ಉಪಯೋಗ ಮಾಡಿದರೆ ನಡೀತದೆ. ಅಂದರೆ ಥ್ರೆಡ್ಡಿಂಗ್ ಟೂಲ್ ಚೇಸರನ್ನು ಕಂಪಲ್ಸರಿ ಉಪಯೋಗ ಮಾಡಬೇಕು. ಯಾಕಂತಂದರೆ ಇಲ್ಲಿ ಜಲ್ದಿ ಆಗಿರ್ತಕ್ಕಂಥ ಅಥವಾ ಫಾಸ್ಟ್ ಆಗಿರ್ತಕ್ಕಂಥದ್ದು ವರ್ಕ್ ಕಂಪ್ಲೀಟ್ ಆಗ್ತದೆ. ಆಮೇಲೆ ಇನ್ನೊಂದು ಕೆಳಗಡೆ ಕೊಡ್ತಾ ನಾವು ಹೌದಾ, ಥ್ರೆಡ್ ಚೇಸರ್ ಯಾವ ರೀತಿ ಅದ ಅನ್ನೋದು. ಆಮೇಲೆ ಲಾಸ್ಟ್ ಪಾಯಿಂಟ್, ದಿಸ್ ಚೇಸರ್ಸ್ ಕನ್ಸಿಸ್ಟ್ಸ್ ಕಟಿಂಗ್ ಟೀತ್ ಫಾರ್ ಅ ಕಟಿಂಗ್ ಆಪರೇಷನ್ ಆ್ಯಂಡ್ ಸೈಜಿಂಗ್ ಟೀತ್ ಫಾರ್ ಅ ಫಿನಿಶಿಂಗ್ ಆಪರೇಷನ್. ಹೌದು, ಅಂದರೆ ಮಾಮೂಲಿಯಾಗಿ ಕಂಪಲ್ಸರಿ ಇರಲೇಬೇಕು. ಏನು ನಾವು ಯಾವುದೇ ಒಂದು ಆಪ್ರೇಷನ್ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ಒಂದು ಟೂಲ ಇರಬೇಕು. ಆ ಟೂಲು ಇನ್ನೊಂದು ಜಾಬ್ ಮೇಲ್ಗಡೆ ಅಥವಾ ಇನ್ನೊಂದು ವಸ್ತು ಮೇಲ್ಗಡೆ ತನ್ನ ಕಾರ್ಯಕ್ಷಮತೆ ತೋರಿಸ್ಬೇಕಾಗಿತ್ತು ಅಂದರೆ ಕಂಪಲ್ಸರಿ ಇದು ಚೆನ್ನಾಗಿ ಹೊಂದಿರಬೇಕು. ಯಾವ ರೀತಿ? ಕಟಿಂಗ್ ಟೂಲ್ದೊಳಗಡೆ ಕಟಿಂಗ್ ಟೀತ್ಗಳನ್ನು ಹೊಂದಿರ್ತದೆ. ಆ ಕಟಿಂಗ್ ಟೀತ್ ಮುಖಾಂತರ ನಮಗೆ ಕಟಿಂಗ್ ಆಪ್ರೇಷನ್ ಕಂಪ್ಲೀಟ್ ಆಗ್ತದೆ. ಆಮೇಲೆ ಆ ಸೈಜ್ ಟೀತು ಫಿನಿಶಿಂಗ್ ಆಗಿರ್ತಕ್ಕಂಥ ಒಂದು ಆಪ್ರೇಷನ್ನ ನಾವು ತೊಗೊಳ್ಬೋದು. ಇಲ್ಲಿ ಕೊಡ್ತಾನೆ ನೋಡ್ರಿ, ಫಿಗರನ್ನು ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ಚಿತ್ರವನ್ನು. ಫಸ್ಟ್ ಚಿತ್ರವನ್ನು ಇಲ್ಲಿ ಹ್ಯಾಂಡ್ ಚೀಸರ್, ಇದು ಹೌದಾ, ಇದು ಹ್ಯಾಂಡ್ ಚೀಸರ್. ಯಾಕಂತಂದರೆ ಇಲ್ಲಿ ಒಂದು ಹ್ಯಾಂಡಲ್ ಅದ, ಆಮೇಲೆ ಚೀಸರ್ ಸಪೋರ್ಟ್ ಅದ, ಥ್ರೆಡ್ ಚೇಸರ್, ಇದು ಥ್ರೆಡ್ ಚೇಸರು. ಅದು ಬಟ್ ಹ್ಯಾಂಡ್ ಆಗಿರ್ತಕ್ಕಂಥ, ಅದು ಹ್ಯಾಂಡ್ ಆಪ್ರೇಟೆಡ್, ಮ್ಯಾನ್ಯುವಲಿ ಆಗಿ ನಾವೇ ಆಪ್ರೇಟ್ ಮಾಡಿರ್ತಕ್ಕಂಥದ್ದು. ಆ ವರ್ಕ್ ಪೀಸ್ ಮೇಲ್ಗಡೆ 4 ಟೀತ್ಗಳಲ್ಲಿ ಕಾಂಟ್ಯಾಕ್ಟ್ ಇದಾವೆ, ಹ್ಯಾಂಡಲ್ ಅದ. ಆ ಹ್ಯಾಂಡಲ್ನ ಉಪಯೋಗ ಮಾಡ್ಕೊಂಡು ನಾವು ಏನು ಮಾಡ್ತೀವಿ? ಪ್ರೆಷರನ್ನು ಹಾಕ್ತೀವಿ. ಸೆಕೆಂಡ್ ಇಲ್ಲಿ ಕೊಡ್ತಾನೆ ನೋಡ್ರಿ, ಎರಡನೇ ಒಂದು ಚಿತ್ರದಲ್ಲಿ ಹೌದಾ, ಕೆಳಗಡೆ ಓದ್ಬೇಕು ನೀವು, ಫ್ಲ್ಯಾಟ್ ಟೈಪ್ ಚೇಸರ್. ಆಮೇಲೆ ಸ್ವಲ್ಪ ಮರ್ಜ್ ಆಗಿರ್ತಕ್ಕಂಥದ್ದು ಇಲ್ಲಿ ಸರ್ಕ್ಯುಲರ್ ಟೈಪ್ ಚೇಸರ್. ಫ್ಲ್ಯಾಟ್ ಟೈಪ್ ಚೇಸರ್ ಮತ್ತು ಸರ್ಕ್ಯುಲರ್ ಟೈಪ್ ಯಾವ ರೀತಿ ಇರ್ತಕ್ಕಂಥದ್ದನ್ನು ನೋಡೋದು ನಾವು ಹೌದಾ. ಹೋಲ್ಡ್ರ್ ಸೇಮ್, ಅದರ ಮುಂದ್ಗಡೆ ಇರ್ತಕ್ಕಂಥ ಟಿಪ್ಪನ್ನು ನಾವು ಇಲ್ಲಿ ನೋಡ್ಕೊಳ್ತೀವಿ. ಒಂದು ಫ್ಲ್ಯಾಟ್ ಅಂದರೆ ಲೀನಿಯರ್ ಆಗಿರ್ತಕ್ಕಂಥ ಅಥವಾ ಲೈನ್ ಮುಖಾಂತರ ಆಗಿರ್ತಕ್ಕಂಥದ್ದು ಒಂದು ಥ್ರೆಡ್ ಟೀತ್ಗಳನ್ನು ಹೊಂದಿರತಕ್ಕಂಥದ್ದು ಯಾವುದು? ಫ್ಲ್ಯಾಟ್ ಟೈಪ್ ಚೀಸರ್. ಇನ್ನು ಸರ್ಕ್ಯುಲರ್ ಟೈಪ್ ಚೇಸರ್ದೊಳಗಡೆ ಟೀತ್ನ ಒಂದು ಫಾರ್ಮೇಷನ್ ಯಾವ ರೀತಿ ಅದ? ಅಲ್ಲಿ ಸರ್ಕ್ಯುಲರ್ ಅದ, ಅಂದ್ರೆ ರೌಂಡ್ ಆಗಿರ್ತಕ್ಕಂಥದ್ದು ಅದ, ಸಿಲಿಂಡ್ರಿಕಲ್ ಆಗಿರ್ತಕ್ಕಂಥದ್ದು ಅದ. ಎರಡು ಗೊತ್ತಾಯ್ತಲ್ಲ. ಇವನ್ನೆರಡನ್ನ ನಾವು ಉಪಯೋಗ ಎಲ್ಲಿ ಮಾಡ್ತೀವಿ ಅಥವಾ ಎಲ್ಲಿ ಹೋಲ್ಡ್ ಮಾಡ್ತೀವಿ? ಟೂಲ್ ಪೋಸ್ಟ್ ಒಳಗಡೆ ನಾವು ಹೋಲ್ಡ್ ಮಾಡ್ತೀವಿ. ನೆಕ್ಸ್ಟ್ ಡೈ ಥ್ರೆಡ್ಡಿಂಗ್ ಅಂತೇಳಿ ಕರೀತಾರೆ. ಏನು ಡೈ ಥ್ರೆಡ್ಡಿಂಗು? ಎಕ್ಸ್ಟರ್ನಲ್ ಥ್ರೆಡ್ಸ್ ಕಟ್ ಆನ್ ಅ ಸಿಲಿಂಡ್ರಿಕಲ್ ಆರ್ ಟೇಪರ್ ಸರ್ಫೇಸ್ ಬೈ ಮೀನ್ಸ್ ಆಫ್ ಎ ಸಾಲಿಡ್ ಆ್ಯಂಡ್ ಸೆಲ್ಫ್ ಓಪನಿಂಗ್ ಡೈಸ್ ಈಸ್ ಕಾಲ್ಡ್ ಡೈ ಥ್ರೆಡ್ಡಿಂಗ್. ಹೌದಾ, ಇಲ್ಲಿ ಎಕ್ಸ್ಟರ್ನಲ್ ಥ್ರೆಡ್ಗಳನ್ನು ನೀವು ಕಟ್ ಮಾಡಬಹುದು ಆಗಿತ್ತಂದ್ರೆ ಎಲ್ಲಿ? ಆನ್ ಸಿಲಿಂಡ್ರಿಕಲ್, ಹೌದಾ, ರೌಂಡ್ ಆಗಿರ್ತಕ್ಕಂಥ ಒಂದು ಸರ್ಫೇಸ್ ಮೇಲ್ಗಡೆ. ಈ ಎಕ್ಸ್ಟರ್ನಲ್ ಹೊರಗಡೆ ಆಗಿರ್ತಕ್ಕಂಥ ಥ್ರೆಡ್ಗಳನ್ನು ಕಟ್ ಮಾಡೋದು ಇತ್ತಂದರೆ ಅಲ್ಲಿ ಸಾಲಿಡ್ ಆಗಿರ್ತಕ್ಕಂಥ ಒಂದು ಅಥವಾ ಸೆಲ್ಫ್ ಓಪನಿಂಗ್ ಆಗಿರ್ತಕ್ಕಂಥ ಡೈಸ್ಗಳನ್ನು ನಾವು ಉಪಯೋಗ ಮಾಡ್ತೀವಿ. ಹೌದು, ಡೈಗಳನ್ನು ನಾವು ನೋಡಿದ್ದೀವಿ. ಆಮೇಲೆ ಇಲ್ಲಿ ಒಂದು ಬೋಲ್ಟನ್ನು ನೀವು ಸಹ ಹಾಕಿರ್ಬೋದು ಲ್ಯಾಬ್ನಲ್ಲಿ. ಸೆಕೆಂಡ್ ಪಾಯಿಂಟ್, ಡೈಸ್ ಆರ್ ಲುಕ್ ಲೈಕ್ ನಟ್ ಬಟ್ it is made of a hardened steel or HSS, that means high speed steel with a sharp cutting edges. ಓಕೆ, ನಾವು ಸಿಲಿಂಡ್ರಿಕಲ್ ಆಗಿರ್ತಕ್ಕಂಥ ಹೊರ ಮೇಲ್ಮೈಯನ್ನು ಸ್ವಲ್ಪ ಫೈಲಿಂಗನ್ನು ಅಥವಾ ಯಾವುದೋ ಒಂದು ಮಷಿನ್ದಿಂದ ನಾವು ಆಪ್ರೇಷನ್ ಮುಕ್ತಾಯಗೊಳಿಸ್ಕೊಂಡು ಆ ಮೇಲ್ಗಡೆ ಇರ್ತಕ್ಕಂಥ ಒಂದು ಮೇಲ್ಮೈ ಮೇಲ್ಗಡೆ ನಾವು ಥ್ರೆಡ್ಡಿಂಗನ್ನು ಹಾಕಬೇಕಾಗಿತ್ತು ಅಂದರೆ ಕಂಪಲ್ಸರಿ ಡೈಸನ್ನು ಉಪಯೋಗ ಮಾಡಬೇಕಂತ. ಆ ಡೈಸ್ ಯಾವ ರೀತಿ ಇರ್ತೈತಿ ಅಂತ ಹೇಳಿದರೆ ಇಲ್ಲಿ ನಟ್ ಥರ ಇರ್ತೈತೆ ಅಂತ. ಹೌದಾ, ನಾವು ನೋಡಿದ್ದೀವಿ, ಲೈವ್ ಆಗಿಯೂ ನೋಡಿದ್ದೀವಿ. ಅಲ್ಲಿ ಬಾಕ್ಸ್ದೊಳಗಡೆ
ತೋರಿಸಿದ್ವಿ ಹೌದಾ. ನಟ್ ಥರ ಇರ್ತೈತಿ, ಬಟ್ ಆದರೆ ಮೇಡ್ ಆಫ್ ಹಾರ್ಡ್ ಸ್ಟೀಲ್ ಹೌದಾ. ಗಡಸುತನ ಇರ್ತಕ್ಕಂಥ ಉಕ್ಕಿನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಡೈಸ್ಗಳನ್ನು ನಾವು ಉಪಯೋಗ ಮಾಡ್ತೀವಿ, ಅಥವಾ ಹೈ ಸ್ಪೀಡ್ ಸ್ಟೀಲ್ದಿಂದನೂ ತಯಾರು ಮಾಡಿರ್ತಕ್ಕಂಥ ಒಂದು ಡೈಸ್ಗಳನ್ನು ನಾವು ಉಪಯೋಗ ಮಾಡ್ತೀವಿ. ಜೊತೆಗೆ ಅದರದಲ್ಲಿ ಶಾರ್ಪ್ ಕಟಿಂಗ್ ಎಡ್ಜಸನ್ನು ಹೊಂದಿರತಕ್ಕಂಥದ್ದು ಅಂತ ಹೌದಾ. ಆ್ಯಂಡ್ ಥರ್ಡ್, ದಿಸ್ ಡೈಸ್ ಆರ್ ಕೋಕ್ಸಿಯಲಿ ರೊಟೇಟೆಡ್ ರೌಂಡ್ ದ ಬ್ಲ್ಯಾಂಕ್. ಹೌದು, ಸ್ಟಾರ್ಟಿಂಗ್ ನಾವು ಬ್ಲ್ಯಾಂಕ್ ಆಗಿರ್ತಕ್ಕಂಥದ್ದು ಅಥವಾ ಪ್ಲೇನ್ ಆಗಿರ್ತಕ್ಕಂಥ ಜಾಬ್ ಮೇಲ್ಗಡೆ ನಾವು ಏನು ಮಾಡಬೇಕು, ಡೈಸನ್ನು ಇಟ್ಟು ರೊಟೇಟನ್ ಮಾಡಬೇಕು ಹೌದು. ಆಮೇಲೆ ನಾವು ಥ್ರೆಡ್ಗಳನ್ನು ಪಡ್ಕೊತೀವಿ. ಯಾವುದು 4th ಪಾಯಿಂಟ್, ಟೈಪ್ಸ್ ಆಫ್ ಡೈಸ್. ಸಾಲಿಡ್ ಡೈ, ಸೆಲ್ಫ್ ಓಪನಿಂಗ್ ಡೈ. ಇದರೊಳಗಡೆ ಒಂದು ಸಾಲಿಡ್ ಡೈ, ಇನ್ನೊಂದು ಸೆಲ್ಫ್ ಓಪನಿಂಗ್ ಡೈ. 2 ವಿಧದಲ್ಲಿರ್ತಕ್ಕಂಥ ಡೈಯನ್ನು ನಾವು ಉಪಯೋಗ ಮಾಡ್ತೀವಿ. ಅವು ಯಾವ್ಯಾವು? ಸಾಲಿಡ್ ಡೈದೊಳಗಡೆ 3 ಪ್ರಕಾರಗಳು. ಅವು ಯಾವ ಅಂತೇಳಿ ಅಲ್ಲಿ ನೋಡ್ರಿ. ಸಾಲಿಡ್ ಡೈದೊಳಗಡೆ 3 ಪ್ರಕಾರಗಳು. ಒಂದು ಸ್ಪ್ರಿಂಗ್ ಡೈ, ಸ್ಪ್ಲಿಟ್ ಡೈ ಹೌದಾ. ಇಲ್ಲಿ ಸ್ಪ್ರಿಂಗ್ ಡೈ ಇದೆ, ಆಮೇಲೆ ಇಲ್ಲಿ ಸ್ಪ್ಲಿಟ್ ಡೈ, ಆಮೇಲೆ ಪೈಪ್ ಡೈ. ಇವು ನಾವು ಫಿಗರ್ದೊಳಗಡೆನೂ ನೋಡ್ತೀವಿ. ಸಾಲಿಡ್ ಡೈ ಹೌದಾ, ಆ ಸಾಲಿಡ್ ಡೈ. ಆಮೇಲೆ ಸ್ಪ್ರಿಂಗ್ ಡೈ ಹೌದು. ಆಮೇಲೆ ಇಲ್ಲಿ ಸಿದೊಳಗಡೆ ಸ್ಪ್ಲಿಟ್ ಡೈ. ಆಮೇಲೆ ಇಲ್ಲಿ ಫಿಗರ್ದೊಳಗಡೆ ಪೈಪ್ ಡೈ ಹೌದಾ. ಈ ರೀತಿಯಾಗಿರ್ತಕ್ಕಂಥವು ನಾವು ಡೈಸ್ಗಳನ್ನು ನೋಡ್ಕೊತೀವಿ. ಆಮೇಲೆ ಇವು ಇದರ ಉಪಯೋಗ ಅಥವಾ ಇದರ ಇನ್ಸ್ಟ್ರಕ್ಷನನ್ನು ಏನು ಕೊಟ್ಟಿದ್ದಾನೆ ಅಂತಂದರೆ, ಇನ್ನು ಸ್ಪ್ರಿಂಗ್ ಡೈನಲ್ಲಿ ಎಲಾಸ್ಟಿಸಿಟಿ ರಿಡಕ್ಷನ್ ಇನ್ ಬೋರ್ ಈಸ್ ಪಾಸಿಬಲ್ ಆ್ಯಂಡ್ ಕಟ್ ಥ್ರೆಡ್ಸ್ ಇನ್ ನಂಬರ್ ಆಫ್ ಪಾಸಸ್.